ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ತಾರೀಕು ಜೂನ್ 11, ಟೈಮ್ ಆಲ್ರೆಡಿ 3:15 ಆಗಿದೆ. ಸೊ ಮಾರ್ಕೆಟ್ನ ಪ್ರೈಮ್ ಅವರ್ಸ್ ಎಲ್ಲ ಮುಗ್ದೋಗಿದೆ. ಮಾರ್ಕೆಟ್ ಮೂವ್ಮೆಂಟ್ ನೋಡ್ಬೋದು ನೀವು. ಬನ್ನಿ ಇವತ್ತಿನ ಮಾರ್ಕೆಟ್ ಡೈರೆಕ್ಷನ್ ಹೆಂಗಿತ್ತು, ನಾವೆಲ್ಲಿ ಟ್ರೇಡ್ ಎಕ್ಸ್ಪೆಕ್ಟ್ ಮಾಡಿದ್ವಿ, ಎಲ್ಲಿ ಟ್ರೇಡ್ ತೊಗೊಂಡ್ವಿ, ಲಾಸ್ ಆಯಿತಾ ಪ್ರಾಫಿಟ್ ಆಯಿತಾ, ವಾಟ್ ಹ್ಯಾಪನ್, ಲೆಟ್ಸ್ ಚೆಕ್ ಇಟ್ ಔಟ್. ನಿನ್ನೆ ಮಾರ್ಕೆಟ್ ಕ್ಲೋಸ್ ಆಗಿದ್ದು 23,216ಗೆ. ಇವತ್ತು ಮಾರ್ಕೆಟ್ ಓಪನ್ ಆಗಿದ್ದು 23,105ಗೆ. ಸೊ ಓಪನ್ ಆದಾಗಿಂದ ಮಾರ್ಕೆಟು ಅಪ್ಸೈಡ್ ಮೂಮೆಂಟೇ ಇದೆ. ನಾವು ಈ ಪೋರ್ಷನ್ ಎಲ್ಲೂ ಟ್ರೇಡ್ ತೊಗೊಳ್ಳಿಲ್ಲ. ನಮಗೆ ಒಂದು ಆಪರ್ಚುನಿಟಿ ಇತ್ತು ಈ ಜಾಗದಲ್ಲಿ. ಐ ಝೂಮ್ ಇನ್ ಅಟ್ 11:14. ತುಂಬ ಒಳ್ಳೆ ಚಾನ್ಸ್ ಇತ್ತು. ಇಲ್ಲಿ ಸ್ಟ್ರಾಂಗ್ ಬುಲ್ಲಿಶ್ ಮೂಮೆಂಟ್ ಕ್ಯಾಂಡಲ್ ಇತ್ತು. ಅದನ್ನು ಬ್ರೇಕ್ ಆಗಿ ರಿವರ್ಸ್ ಆದಮೇಲೆ ಖಂಡಿತವಾಗ್ಲೂ ಇಲ್ಲೊಂದು ಟ್ರೇಡ್ ಎಕ್ಸಿಕ್ಯೂಟ್ ಮಾಡಬೇಕಿತ್ತು ನಾವು. ಬಟ್ ಆ ಟೈಮಲ್ಲಿ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ. ಮಾಡಿದರೆ ವೆರಿ ಗುಡ್ ಟ್ರೇಡ್ ಆಗ್ತಿತ್ತು. ಸೊ ಇದಾದಮೇಲೆ ನಮಗೆ ಬೇಕಾದಂಥ ಆಪರ್ಚುನಿಟಿ ಎಲ್ಲೂ ಸಿಗಲಿಲ್ಲ. ಸೊ ವಿ ವೇಟೆಡ್ ಫಾರ್ ರಿಯಲಿ ಲಾಂಗ್ ಟೈಮ್. ಲೇಟರ್ ಕೊನೆಗೆ ನಮಗೆ ಸಿಕ್ಕಿದಂಥ ಟ್ರೇಡು ಈ ಜಾಗದಲ್ಲಿ. ನಾವು ತೊಗೊಂಡಂಥ ಟ್ರೇಡು ಎಕ್ಸಾಕ್ಟಾಗಿ ಇಲ್ಲಿ 1343 ಯಾವಾಗ ಈ ಕ್ಯಾಂಡಲ್ಲು ಈ ಬಯರ್ಸ್ನ ರಿಮೂವ್ ಆಯಿತೋ ನೆಕ್ಸ್ಟ್ ರಿಕವರಿ ಪಾಯಿಂಟಲ್ಲೇ ನಾವು ಟ್ರೇಡ್ ತೊಗೊಂಡಿದ್ದು. ಸೊ ವಿತ್ ಒನ್ ಕ್ಯಾಂಡಲ್ ಸ್ಟಾಪ್ ಲಾಸ್ ವಿ ವರ್ ಎಕ್ಸ್ಪೆಕ್ಟಿಂಗ್ ಮಾರ್ಕೆಟ್ ಟು ರೀಚ್ ಟಿಲ್ ಹಿಯರ್. ಸೊ ವಿ ವೇಟೆಡ್ ಫಾರ್ ಲಿಟಲ್ ಲಾಂಗರ್ ಪೀರಿಯಡ್, ಆಲ್ಮೋಸ್ಟ್ 10 minutes ವೆಯ್ಟ್ ಮಾಡಿದ್ವಿ. ಬಟ್ ತುಂಬ ವೊಲಟೈಲ್ ಇದ್ದ ಕಾರಣ ವಿ ಕುಡಂಟ್ ಹೋಲ್ಡ್ ಅವರ್ ಪೊಸಿಷನ್. ಸೊ ನಾವು ವೆರಿ ಕ್ವಿಕ್ಕಾಗಿ ಎಕ್ಸಿಟ್ ಆಗಬೇಕಾಯಿತು ವಿತ್ ಓನ್ಲಿ 1,618 ಪ್ರಾಫಿಟ್. I'll show you the orders ನೋಡ್ಬೋದು. 1347 ಎಂಟ್ರಿ, 1359 ಎಕ್ಸಿಟ್, 260 ಕ್ವಾಂಟಿಟೀಸ್, 180ಗೆ ಎಂಟ್ರಿ, 186, ಓನ್ಲಿ 6 ಪಾಯಿಂಟ್ಗೆ ಎಕ್ಸಿಟ್ ಆಗಬೇಕಾಯಿತು ಬಿಕಾಸ್ ಆಫ್ ದಿಸ್ ವೊಲಟೈಲಿಟಿ. ತುಂಬ ವೊಲಟೈಲ್ ಇತ್ತು. ಆಪ್ಷನ್ಸಲ್ಲಂತೂ ತುಂಬ ವೊಲಟೈಲ್ ಇತ್ತು. ಸೊ ಹಾಗಾಗಿ ಈ ಝೋನು ನೋ ಟ್ರೇಡಿಂಗ್ ಝೋನ್ ಆಗಿ ಕನ್ವರ್ಟ್ ಆಗೋಯಿತು. ಸೊ ಹಾಗಾಗಿ ನಾವು ಈ ಝೋನ್ನ ವಿ ಹ್ಯಾವ್ ಟು ಲೀವ್ ಇಟ್. ಈ ಝೋನಲ್ಲಿ ಯಾವುದೇ ಮತ್ತೊಂದು ಟ್ರೇಡು ಮಾಡೋದಕ್ಕೆ ಹೋಗಲಿಲ್ಲ. ಸೊ ಸಿನ್ಸ್ ಟೈಮ್ ಇಸ್ ಆಲ್ರೆಡಿ 2:30 ಅಬೋವ್ ಆಗೋಯಿತು ಈ ಝೋನಿಂದ ಮಾರ್ಕೆಟ್ ಕಂಪ್ಲೀಟಾಗಿ ಆಚೆ ಬರೋಷ್ಟರಲ್ಲಿ. ಸೊ ನಮ್ಮ ಟ್ರೇಡು ದಿನಕ್ಕೆ ಒಂದು ಆಲ್ರೆಡಿ ಕಂಪ್ಲೀಟ್ ಆಯಿತು. ಇನ್ಯಾವುದೇ ರೀತಿ ಟ್ರೇಡ್ ತೊಗೊಂಡಿಲ್ಲ ಇವತ್ತು. ಬೇರೆ ಯಾರಾದರೂ ಮಾರ್ನಿಂಗ್ ಸೆಷನಲ್ಲಿ ಕಾಲ್ ಸೈಡ್ ಯಾರಾದರೂ ಟ್ರೇಡ್ ಮಾಡಿ ಒಳ್ಳೆ ಪ್ರಾಫಿಟ್ ಮಾಡಿದರೆ ಕಮೆಂಟ್ ಮಾಡಿ, ನೀವು ಯಾವ ಸ್ಟ್ರಾಟಜಿ ಯೂಸ್ ಮಾಡಿ ಟ್ರೇಡ್ ಮಾಡಿದ್ರಿ ಅಂತ. ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದೀರಾ ಅಂದರೆ ನಿಮಗೆ ಈ ಕಾಂಟೆಂಟ್ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಮಾರ್ಕೆಟ್ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದೇ ರೀತಿ ಎವ್ರಿಡೇ ಟ್ರೇಡಿಂಗ್ ವೀಡಿಯೋಸ್ನ ನೀವು ನೋಡಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್ ಆ್ಯಂಡ್ ಪ್ರೆಸ್ ಅ ಬೆಲ್ ಐಕಾನ್ ಬಟನ್. ಥ್ಯಾಂಕ್ ಯು ಸೋ ಮಚ್. ಸಿ ಯು ಟುಮಾರೋ.